Hey guys, welcome back to my YouTube channel. So guys, ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ. ಸೊ ಬೆಸ್ಕಾಂ ಇವರಿಂದ ಫಿಸಿಕಲ್ ಟೆಸ್ಟ್ ಡೇಟ್ಸ್ ಅನೌನ್ಸ್ ಮಾಡಿದ್ದಾರೆ. ಅದೇ ರೀತಿ ಫಿಸಿಕಲ್ ಟೆಸ್ಟ್ ನಡೆಯುವ ಒಂದು ಪ್ಲೇಸಸ್ ಗಳ ಹೆಸರು ಕೂಡ ಇದರಲ್ಲಿ ಅಧಿಸೂಚನೆಯಲ್ಲಿ ಬಿಡುಗಡೆ ಮಾಡಿದ್ದಾರೆ. ಸೊ ಅದೇ ರೀತಿ ಒಂದು ನಿಖರವಾದ ಅಧಿಸೂಚನೆ ಕೂಡ ಬಿಡುಗಡೆ ಮಾಡಿದ್ದಾರೆ. ಸೊ ಅದರಲ್ಲಿ ಎಲ್ಲಾ ಡೀಟೇಲ್ಸ್ ಗಳನ್ನ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಕೆಲವು ಸೂಚನೆಗಳನ್ನ ಕೂಡ ಕೊಟ್ಟಿದ್ದಾರೆ. ಸೊ ಒನ್ ಬೈ ಒನ್ ತಿಳಿದುಕೊಳ್ಳೋಣ. ಕಾಲ್ ಲೆಟರ್ ಏನಿದೆ ಜನರೇಟ್ ಮಾಡ್ಲಿಕ್ಕೆ ಲಿಂಕ್ ಕೂಡ ಈಗ ಆಕ್ಟಿವ್ ಮಾಡಿದ್ದಾರೆ. ಸೊ ಇವತ್ತಿಂದ ನೀವು ನಿಮ್ಮ ಒಂದು ಕಾಲ್ ಲೆಟರ್ ನ ಜನರೇಟ್ ಕೂಡ ಮಾಡ್ಕೋಬಹುದು. ಸೊ ಯಾರೆಲ್ಲ ಅಭ್ಯರ್ಥಿಗಳು 1:5 ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಅಂದ್ರೆ ಶಾರ್ಟ್ ಲಿಸ್ಟ್ ಆಗಿದ್ದಾರೆ ಅಂತ ಅಭ್ಯರ್ಥಿಗಳು ನಿಮ್ಮ ಒಂದು ಕಾಲ್ ಲೆಟರ್ ಕೂಡ ಜನರೇಟ್ ಮಾಡ್ಕೋಬಹುದು. ಹೇಗೆ ಜನರೇಟ್ ಮಾಡ್ಕೋಬೇಕು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಿಫೋರ್ ದಟ್ ಯಾರೆಲ್ಲ ಇನ್ನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡಿ, ಈ ಸಬ್ಸ್ಕ್ರಿಪ್ಷನ್ಗೆ ಯಾವುದೇ ರೀತಿ ಕಾಸ್ಟ್ ಇರೋದಿಲ್ಲ, ಯಾವುದೇ ರೀತಿ ಫೀ ಇರೋದಿಲ್ಲ, ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಸೊ ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನಪ್ಪಾ ಅಂತಂದ್ರೆ ನಿಮಗೆ ಒಂದು ಅಪ್ಡೇಟ್ಸ್ಗಳು ಆನ್ ಟೈಮ್ ಸಿಗುತ್ತೆ. ಅದೇ ರೀತಿ ಸೊ ನಮಗೆ ಒಂದು ಮೋಟಿವೇಶನ್ ಮಾಡ್ದಂಗೆ ಆಗುತ್ತೆ. ಸೊ ನಾವು ಹೆಚ್ಚು ವಿಡಿಯೋಸ್ನ ಅಪ್ಡೇಟ್ಸ್ನ ನಿಮಗೋಸ್ಕರ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಒಂದು ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದು ಕೂಡ ನೀವು ಜಾಯ್ನ್ ಆಗ್ಬೋದು. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದರಲ್ಲೂ ಕೂಡ ನಾವು ಅಪ್ಡೇಟ್ಸ್ ಹಾಕ್ತಾ ಇರ್ತೀವಿ. ಸೊ ನೋಡಿ ಗೈಸ್, ಬೆಸ್ಕಾಂ ಇಂದ ಒಂದು ಅಪ್ಡೇಟ್ ನ ರಿಲೀಸ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಬಹುದು. ಸೊ ಬೆಸ್ಕಾಂ ಕಿರಿಯ ಪವರ್ಮ್ಯಾನ್ ಹುದ್ದೆಗಳ ನೇಮಕಾತಿ ಸಹನ ಶಕ್ತಿ ಪರೀಕ್ಷೆಗಳನ್ನು ನಡೆಸುವ ಸಂಬಂಧದ ಅಧಿಸೂಚನೆ. ಹಾಗೆ ಸಹನ ಶಕ್ತಿ ಪರೀಕ್ಷೆ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಒಂದು ಲಿಂಕ್ ಕೂಡ ಬಿಟ್ಟಿದ್ದಾರೆ. ಈ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಆಗಿ ನೀವು ಏನೋ ಒಂದು ಕಾಲ್ ಲೆಟರ್ ಜನರೇಟ್ ಮಾಡ್ಲಿಕ್ಕೆ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ID ಹಾಕ್ಬೇಕು, ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕ್ಬೇಕು. ಸೊ ನಂತರ ಈ ಒಂದು ಕ್ಯಾಪ್ಚಾ ಕೋಡ್ ಇದೆಯಲ್ಲ, ಇದನ್ನ ಎಂಟರ್ ಮಾಡ್ಬಿಟ್ಟು ಸಬ್ಮಿಟ್ ಕೊಟ್ರೆ ನಿಮ್ಮ ಒಂದು ಕಾಲ್ ಲೆಟರ್ ಏನಾಗುತ್ತೆ ಜನರೇಟ್ ಆಗುತ್ತೆ. ಸೊ ಅದರಲ್ಲಿ ಎಲ್ಲಾ ಡೀಟೇಲ್ಸ್ ಇದೆ. ಸೊ ಯಾವ ಪ್ಲೇಸ್ ಅಲ್ಲಿ ನಿಮಗೆ ಫಿಸಿಕಲ್ ಟೆಸ್ಟ್ ಇದೆ, ಎಷ್ಟು ಟೈಮಿಂಗ್ಸ್ ಏನು, ಅದೇ ರೀತಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೂಡ ಅದರಲ್ಲೇ ಕೊಟ್ಟಿರ್ತಾರೆ. ಓಕೆ, ಸೊ ಈಗ ಅಧಿಸೂಚನೆ ನೋಡ್ಕೊಂಡ್ ಬರೋಣ. ಅಧಿಸೂಚನೆಯಲ್ಲಿ ಏನಿದೆ? ಸೊ ಸೇಮ್ ಅಧಿಸೂಚನೆಯಲ್ಲೂ ಕೂಡ ಅದೇ ಕೊಟ್ಟಿದ್ದಾರೆ. ಸೊ ಏನು ಉದ್ಯೋಗ ಪ್ರಕಟಣೆ ಆಗಿರೋದು ಮತ್ತೆ ಶಾರ್ಟ್ ಲಿಸ್ಟ್ ಆದ ಅಭ್ಯರ್ಥಿಗಳು, ಹಾಗೆ ಇನ್ನೊಂದು ಶಾರ್ಟ್ ಲಿಸ್ಟ್ ಅಲ್ಲಿ ಏನೇ ಒಂದು ಅಂಕಗಳನ್ನು ತಪ್ಪು ಏನೋ ಎನ್ರೋಲ್ ಮಾಡಿದ್ದಾಗ್ಲಿ, ಒಂದು ದಾಖಲಾತಿಗಳನ್ನು ತಪ್ಪು ಏನಾದ್ರು ಎನ್ರೋಲ್ ಅಪ್ಲೋಡ್ ಮಾಡಿದ್ದಾಗ್ಲಿ, ಸೊ ಅಂತ ಅಭ್ಯರ್ಥಿಗಳ ಹೆಸರು ಕೂಡ ಶಾರ್ಟ್ ಲಿಸ್ಟ್ ಅಲ್ಲಿ ಬಂದಿರುತ್ತೆ. ಸೊ ಅಂತ ಅಭ್ಯರ್ಥಿಗಳು ನಿಮ್ಮ ಒಂದು ಒರಿಜಿನಲ್ ಕಾಪಿನ ತಗೋಬೇಕು. ಸೊ ವೆರಿಫಿಕೇಶನ್ ಮಾಡ್ತಾರೆ, ಅಲ್ಲೂ ಕೂಡ ವೆರಿಫಿಕೇಶನ್ ಮಾಡಿ. ಸೊ ಏನಾದ್ರು ವೇರಿಯೇಷನ್ಸ್ ಇದ್ರೆ ಅಲ್ಲೇ ಕರೆಕ್ಟ್ ಮಾಡ್ಕೊಂತಾರೆ. ಸೊ ಅದರ ಏನಾದ್ರು ವೇರಿಯೇಷನ್ಸ್ ಕಂಡು ಬಂದಿಲ್ಲ ಅಂತಂದ್ರೆ ಸೊ ನೀವು ಅಲ್ಲಿಂದಾನೆ ಡಿಸ್ಕ್ವಾಲಿಫೈ ಆಗ್ತೀರಾ. ಓಕೆ, ಸೊ ಅದೇ ರೀತಿ ಡೇಟ್ಸ್ಗಳು ಬಂದ್ಬಿಟ್ಟು 9/6/2025 12/6/2025 ತನಕ ಒಂದು ಬೆಸ್ಕಾಂನ ಸಹನ ಶಕ್ತಿ ಪರೀಕ್ಷೆ ದಿನಾಂಕ ಅಂದ್ರೆ ಸಹನ ಶಕ್ತಿ ಪರೀಕ್ಷೆ ಕಂಡಕ್ಟ್ ಮಾಡ್ತಾರೆ. ಓಕೆ, ಸೊ ಈ ಒಂದು ಅಭ್ಯರ್ಥಿ ಸಹನ ಶಕ್ತಿ ಪರೀಕ್ಷೆ ಕರೆಪತ್ರವನ್ನು ಸೊ ಏನ್ ವೆಬ್ಸೈಟ್ ಇದೆ ಅವಾಗಲೂ ನಾನು ಲಿಂಕ್ ತೋರಿಸಿದ್ನಲ್ಲ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ಇವತ್ತಿಂದ 2/6/2025 ಸೋಮವಾರದಿಂದ ಇವತ್ತಿಂದ ಲಿಂಕ್ ಆಕ್ಟಿವ್ ಆಗಿರುತ್ತೆ. ಸೊ ಓಪನ್ ಮಾಡಿದ್ದಾರೆ ಲಿಂಕ್ ನ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬೇಕು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟು. ಸೊ ಅದೇ ರೀತಿ ಸಹನ ಶಕ್ತಿ ಪರೀಕ್ಷೆ ನಡೆಸಲಾಗುವ ಸ್ಥಳಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ. ಸೊ ಇದರಲ್ಲಿ ಮೊದಲನೇ ಪ್ಲೇಸ್ ಯಾವ್ದಂದ್ರೆ ನಗರ ಸಶಸ್ತ್ರ ಮೀಸಲು ಪಡೆ ಮೈದಾನ, ದಕ್ಷಿಣ ಹೊಸೂರು ರಸ್ತೆ, ಆಡುಗೋಡಿ ಪೊಲೀಸ್ ಕ್ವಾರ್ಟರ್ಸ್, ಆಡುಗೋಡಿ, ಬೆಂಗಳೂರು. ಸೊ ಇದು ಆಗಿರುತ್ತೆ. ಓಕೆ, ಸೊ ಫಸ್ಟ್ ಪ್ಲೇಸ್. ಸೊ ನಿಮ್ಮ ಒಂದು ಹಾಲ್ ಟಿಕೆಟ್ ಅಲ್ಲಿ ಬಂದಿರುತ್ತೆ, ಅದರಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಅದೇ ರೀತಿ ಎರಡನೇ ಪ್ಲೇಸು ಕೂಡ ಇದಾಗಿರುತ್ತೆ, ಮೈಸೂರು ರಸ್ತೆ, ಬೆಂಗಳೂರು. ಸೊ ಮೀಸಲು ಪಡೆ ಕ್ವಾರ್ಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದೇ ರೀತಿ UCP ಕ್ರೀಡಾಂಗಣ, ಜ್ಞಾನಜ್ಯೋತಿ ನಗರ, ಜ್ಞಾನಭಾರತಿ ಬೆಂಗಳೂರು ವಿಶ್ವವಿದ್ಯಾನಿಲಯ ಕ್ಯಾಂಪಸ್, ಮೈಸೂರು ರಸ್ತೆ, ಬೆಂಗಳೂರು. ಸೊ ಇದು ಥರ್ಡ್ ಪ್ಲೇಸು. ಹಾಗೆ ಕೃಷಿ ವಿಜ್ಞಾನ ವಿಶ್ವವಿದ್ಯಾನಿಲಯ ಕ್ಯಾಂಪಸ್, GKVK ಗ್ರೌಂಡ್, ಬಳ್ಳಾರಿ ರಸ್ತೆ, ಬೆಂಗಳೂರು. ಸೊ ಇದು ಫೋರ್ತ್ ಪ್ಲೇಸು. ಅದೇ ರೀತಿ ನಗರ ಸಶಸ್ತ್ರ ಮೀಸಲು ಪಡೆ ಮೈದಾನ, ಉತ್ತರ. ಸೊ ಪೊಲೀಸ್ ಪರೇಡ್ ಮೈದಾನ, RK ಹೆಗಡೆ ನಗರ, ಸೊ ಸಂಪಿಗೆಹಳ್ಳಿ. ಸೊ ಇದು ಫಿಫ್ತ್ ಪ್ಲೇಸ್ ಆಗಿರುತ್ತೆ. ಸೊ ಅದೇ ರೀತಿ ಇನ್ನೊಂದು ನೋಡಿ ಸೂಚನೆ ಕೂಡ ಕೊಟ್ಟಿದ್ದಾರೆ. ಆನ್ಲೈನ್ ಮೂಲಕ ಅರ್ಜಿಯನ್ನು ಭರ್ತಿ ಮಾಡುವಾಗ ಅಂಕಗಳನ್ನು ತಪ್ಪಾಗಿ ನಮೂದಿಸಿದ್ದಲ್ಲಿ ಮೂಲ ಅಂಕಪಟ್ಟಿಯನ್ನು ಪರಿಶೀಲಿಸಿ ಅಭ್ಯರ್ಥಿಗಳ ಶೇಕಡಾವಾರು ಅಂಕವು ನಿಗದಿಪಡಿಸಿದ ವರ್ಗದ ಕೆಟಗರಿ ಕಟ್ ಆಫ್ ಗಿಂತ ಹೆಚ್ಚಿದ್ದಲ್ಲಿ ಮಾತ್ರ ಸಹನ ಶಕ್ತಿ ಪರೀಕ್ಷೆಗೆ ಪರಿಗಣಿಸಲಾಗುವುದು. ಸೊ ಒಂದು ವೇಳೆ ಶೇಕಡಾವಾರು ಅಂಕಗಳು ನಿಗದಿಪಡಿಸಿದ ಕಟ್ ಆಫ್ ಗಿಂತ ಕಡಿಮೆ ಇದ್ದಲ್ಲಿ ಅಂತವರನ್ನು ಸಹನ ಶಕ್ತಿ ಪರೀಕ್ಷೆಗೆ ಪರಿಗಣಿಸಲಾಗುವುದಿಲ್ಲ. ಸೊ ಇನ್ ಕೇಸ್ ಏನಾದ್ರು ರಾಂಗ್ ಮಾರ್ಕ್ಸ್ ಇಲ್ಲಿ ಎಂಟರ್ ಮಾಡಿದ್ರೆ ಅಲ್ಲಿ ವೆರಿಫೈ ಮಾಡ್ತಾರೆ. ಅಲ್ಲಿ ವೆರಿಫೈ ಮಾಡಿಬಿಟ್ಟು ಕಟ್ ಆಫ್ ಮಾರ್ಕ್ಸ್ ಇಂತ ಹೆಚ್ಚಿದ್ದಲ್ಲಿ ಮಾತ್ರ ಸಹನ ಶಕ್ತಿ ಪರೀಕ್ಷೆಗೆ ನಿಮಗೆ ಕನ್ಸಿಡರ್ ಮಾಡ್ತಾರೆ. ಅದರ್ವೈಸ್ ಅಲ್ಲೇ ನಿಮ್ಮನ್ನ ಡಿಸ್ಕ್ವಾಲಿಫೈ ಮಾಡ್ತಾರೆ. ಓಕೆ, ಇದು ಕೂಡ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಯಾರಾದ್ರೂ ರಾಂಗ್ ಮಾರ್ಕ್ಸ್ ಅಪ್ಲೋಡ್ ಮಾಡಿದ್ರೆ ಅಂತವರಿಗೆ ಇದು ಪ್ರಾಬ್ಲಮ್ ಕ್ರಿಯೇಟ್ ಆಗತ್ತೆ ಅಲ್ಲಿ. ಓಕೆ, ಸೊ ನೆಕ್ಸ್ಟ್ ನೇರ ಮತ್ತು ಸಮತಲ ಮೀಸಲಾತಿಯಲ್ಲಿ ನೀಡಿರುವ ಮಾಹಿತಿ ತಪ್ಪು ಎಂದು ಕಂಡು ಬಂದಲ್ಲಿ ನಿಯಮಾನುಸಾರ ಪರಿಶೀಲಿಸಿ ಸೂಕ್ತ ಕ್ರಮ ಕೂಡ ತಗೊಂತಾರೆ. ಸೊ ಹಾಗಾಗಿ
ಕರೆಕ್ಟಾಗಿ ಏನು ಅಪ್ಲೋಡ್ ಮಾಡಿದ್ರೆ ಅದೇ ಡಾಕ್ಯುಮೆಂಟ್ಸ್ನ ತೊಗೊಂಡೋಗಿ ಹಾಗೆ ಯಾವ್ದಾರ ಮಿಸ್ಟೇಕ್ಸ್ ಇದ್ರೆ ಅದು ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳು ತೊಗೊಂಡೋಗಿ ಅಲ್ಲಿ ವೆರಿಫೈ ಮಾಡಿ ನೆಕ್ಸ್ಟ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗೆ ನೋಡಿ ಜನರೇಟ್ ಮಾಡ್ಕೊಳ್ಳಿ ಕಾಲ್ ಲೆಟರ್ನ. ಸೊ ಆಲ್ರೆಡಿ ಲಿಂಕ್ ಓಪನ್ ಮಾಡಿದ್ದಾರೆ. ಸೊ ಇವತ್ತಿಂದ ಲಿಂಕ್ ಓಪನ್ ಆಗಿದೆ. ಜನರೇಟ್ ಮಾಡಿಕೊಂಡು ನಿಮ್ಮ ಪ್ಲೇಸನ್ನು ನೋಡಿಕೊಂಡು ಬೆಳಿಗ್ಗೆನೆ ನೀವು ಹೋಗ್ಬೇಕು. ಟೈಮಿಂಗ್ಸ್ ಕೂಡ ಕೊಟ್ಟಿರ್ತಾರೆ. ಸೊ ನೋಡಿ ಟೈಮಿಂಗ್ಸು ಕೂಡ ಕೊಟ್ಟಿರ್ತಾರೆ. ಮಾರ್ನಿಂಗು ಅಲ್ಲಿ 9 ಗಂಟೆಗೆ ನೀವು ಇರಬೇಕು. ಯಾಕಂದ್ರೆ ಬೇರೆ ಯಾವ್ಯಾವ ಅಂದ್ರೆ ಮೆಸ್ಕಾಮ್ ಮತ್ತೆ KPTC ಎಲ್ಲ ಒಂದು ಫಿಸಿಕಲ್ ಟೆಸ್ಟ್ ಏನ್ ನಡೆದಿದೆ ಅವರಿಗೆ 9 ಗಂಟೆಯಿಂದನೇ ಸ್ಟಾರ್ಟ್ ಮಾಡಿದ್ರು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಬೇಗನೆ ಇರಬೇಕು ಪ್ಲೇಸಸ್ ಅಲ್ಲಿ. ಸೊ ಅಲ್ಲಿ ಪ್ರೊಸೀಜರ್ ಏನಿದೆ ಅದನ್ನ ವೆರಿಫಿಕೇಶನ್ ಮಾಡಿದ ನಂತರ ನಿಮ್ಮ ಒಂದು ಫಿಸಿಕಲ್ ಟೆಸ್ಟ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಸೆಟಪ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಹಾಕಿದ್ದೀನಿ. ಜಸ್ಟ್ ಅದನ್ನ ವಾಚ್ ಮಾಡಿ. ಸೊ ಅದನ್ನ ಒಂದ್ಸಲ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ, ಡಿಜಿಟಲ್ ಶಿಕಾರಿಪುರ ಅಲ್ಲಿ ವಾಚ್ ಮಾಡಿ ಯಾವ ರೀತಿ ಸೆಟಪ್ ಇರುತ್ತೆ, ಏನೇನು ಟೆಸ್ಟ್ನ ಮಾಡ್ತಾರೆ ಎಲ್ಲದನ್ನು ಹಾಕಿದ್ದೀನಿ. ಓಕೆ, ಅಲ್ಲಿಂದ ನೋಡ್ಕೊಳ್ಳಿ, ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ಓಕೆ, ಸೊ ನೀವು ಮೆಂಟಲಿ ಪ್ರಿಪೇರ್ಡ್ ಆಗಿರ್ತೀರ ಅಂದ್ರೆ ಒಂದು ಪ್ರಿಪ್ರೇಷನ್ ಕೂಡ ಆಗುತ್ತೆ ನಿಮಗೆ. ಸೊ ಅದನ್ನ ನೋಡ್ಕೊಳ್ಳಿ ಒಂದ್ಸಲ ಯಾವ ರೀತಿ ಇರುತ್ತೆ ಅಂತ ಸೆಟಪ್ಪು. ಸೊ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ನಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.